ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರಾಧಾಕೃಷ್ಣ ಲಾಕ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಸುನೀತಾ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಇನ್ಮೇಲೆ ನನ್ನ ಒಂದು ಡೈಲಿ ರೊಟೀನ್ನ ಶೇರ್ ಮಾಡ್ಕೊಳ್ತೀನಿ. ಏಕೆಂದರೆ ಒಂದು 4-5 ವಿಡಿಯೋ ಬರೀ ಟ್ರಿಪ್ಪಿಂದೇ ಆಯಿತು. ಇನ್ನೊಂದು ವಿಷಯ ಗೊತ್ತಾ, 2-2.5 ತಿಂಗಳಿಂದ ಬರೀ ಟ್ರಿಪ್ಪಿನ ವಿಡಿಯೋಗಳೇ ಜಾಸ್ತಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಡೈಲಿ ರೋಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ, ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇದು ಸೋಮವಾರದ್ದು ಲಾಗ್ ಆಗಿರುತ್ತೆ. ಇನ್ನು ನಾನು ಬೆಳಗ್ಗೆ ಒಂದು 5 ಗಂಟೆ ಆಗಿತ್ತು, ಬಟ್ಟೆ ಎಲ್ಲ ಹಂಗೆ ಇತ್ತು ಫೋಲ್ಡಿಂಗ್ ಮಾಡೋದು, ಅದನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಈಗ ಕಬೋರ್ಡಿಗೆ ಜೋಡಿಸ್ತಾ ಇದ್ದೀನಿ. ಏನಾಗ್ಬಿಟ್ಟಿದೆ ಅಂತಂದರೆ ಈ ಟ್ರಿಪ್ ಬೇರೆ ಜಾಸ್ತಿ ಹೋಗ್ತಾ ಇರ್ತೀವ, ಸೊ ಆ ಬಟ್ಟೆಗಳೆಲ್ಲ ಹಂಗೆ ವಾಷಿಂಗ್ ಮಿಷನ್ಗೆ ಹಾಕೋದು, ಸುಮ್ಮನೆ ಒಂದು ಹತ್ರ ಇಟ್ಟಿರೋದು, ಫೋಲ್ಡ್ ಮಾಡೋಕ್ಕೂ ಟೈಮ್ ಇರಲ್ಲ ಒಂದೊಂದು ಸರಿ. ಬ್ಲೌಸ್ ಸ್ಟಿಚಿಂಗ್ ಬೇರೆ ಸಿಕ್ಕಾಬಟ್ಟೆ ಬಂದುಬಿಟ್ಟಿದೆ ನನಗೆ, ಯಾಕೆಂದರೆ ಮದುವೆ ಆರ್ಡ್ರ್ ತೊಗೊಂಡಿದ್ದೀನಿ. ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಹಿಂದಿನ ವೀಡಿಯೋಗಳಲ್ಲೆಲ್ಲ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ಆ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಅದೆಲ್ಲ ತುಂಬ ಕೆಲಸ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಫೋಲ್ಡಿಂಗ್ ಮಾಡೋದೆಲ್ಲ ತುಂಬಾ ಲೇಟ್ ಆಗ್ತಾ ಇರುತ್ತೆ. ಇನ್ನು ಅದೆಲ್ಲ ಮುಗಿಸಿ ಮತ್ತೆ ಇಲ್ಲೊಂಚೂರು ಚೇರ್ ಮೇಲೆ ನಾನು ಇದು ಬೇರೆ ಮಾಡ್ತಾಯಿದ್ದೀನಲ್ಲ, ಮೀಶೋ ಪ್ರಾಡಕ್ಟ್ನೆಲ್ಲ ರಿವ್ಯೂ ಕೊಡ್ತೀನಿ, ಮತ್ತು ಫ್ಲಿಪ್ಕಾರ್ಟು, ಮಿಂತ್ರಾ ಇದೆಲ್ಲ ರಿವ್ಯೂ ಕೊಡ್ತಾ ಇರ್ತೀನಿ. ನಂದು ಇನ್ನೊಂದು ಚಾನಲ್ ಇದೆ, ಸುನೀತಾ ಪವನ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಕೂಡ ರಿವ್ಯೂ ಹಾಕ್ತಾ ಇರ್ತೀನಿ. ಇನ್ಸ್ಟಾಗ್ರಾಮ್ ಪೇಜು ಸೇಮ್ ಐ ಡಿ ಇದೆ, ಅದರಲ್ಲೂ ರಿವ್ಯೂ ಹಾಕ್ತೀನಿ ನಾನು. ಸೊ ನಂದು ಬಟ್ಟೆ ಶಾಪ್ ಇದೆಯಲ್ಲ, ವೈಭವಿ ಟ್ರೆಂಡ್ಸ್ ಅಂತ, ಅದರಲ್ಲಿ ಕೂಡ ರಿವ್ಯೂ ಹಾಕ್ತೀನಿ. ಸೊ ಈ ರೀತಿ ಬಟ್ಟೆಗಳನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿರ್ತೀನಿ ನಾನು. ನೋಡಿ ಇದೆಲ್ಲ ಆರ್ಡರ್ ಮಾಡ್ಕೊಂಡಿರೋದು. ಸೊ ಇದೆಲ್ಲ ವಿಡಿಯೋ ಮಾಡೋದೇನೆ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ಒಂದು ಹತ್ರ ಇಟ್ಬಿಡೋಣ, ಫ್ರೀ ಆದಾಗ ಒಂದು ಸರಿ ಎಲ್ಲ ಮಾಡ್ಕೊಬಿಡ್ತೀನಿ ನಾನು, ಯಾಕೆಂದರೆ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನಗಂತೂ ನಿಜವಾಗೂ ಸಖತ್ ಬೇಜಾರಾಗ್ತಿದೆ. ದೇವರಿಗೆ ಕೆಲಸ ಕೊಡಪ್ಪ ನನಗೆ ಚೆನ್ನಾಗಿ ಲೈಫ್ ಲಾಂಗ್ ಅಂತ ಕೇಳಿದರೆ ಇಷ್ಟೊಂದು ಕೆಲಸ ಕೊಟ್ಬಿಡೋದಾನೆ, ನಿಜವಾಗಿ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಆರೋಗ್ಯ ಒಂದು ಚೆನ್ನಾಗಿದ್ಬಿಟ್ಟು ಕೆಲಸ ಒಂದು ಇದ್ಬಿಟ್ರೆ ಎಷ್ಟು ಬೇಕಾದರೂ ಮಾಡ್ತೀನಿ. ಆ ಭಗವಂತ ನನಗೆ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾನೆ, ಮತ್ತು ಹೆಚ್ಚಿನ ಶಕ್ತಿ ಕೂಡ ಕೊಟ್ಟಿದ್ದಾನೆ. ನಿಜವಾಗಿ ಕೆಲಸ ನಾನು ಆಗೋಷ್ಟೊತ್ತಿಗೆ ಮಾಡ್ತೀನಿ. ಬರೀ ಏನಪ್ಪ, ಏನು ಬಟ್ಟೆ ವಾಷಿಂಗ್ ಮಿಷನ್ಗೆ ಹಾಕಿದರೆ ಆಗೋಯ್ತು, ಬಟ್ಟೆ ಹಾರ ಹಾಕಿದರೆ ಆಗೋಯ್ತು, ಒಂದಿಷ್ಟು ಅಡುಗೆ ಮಾಡಿದರೆ ಆಗೋಯ್ತು, ಮನೆ ಒರೆಸಿದ್ರೆ ಆಗೋಯ್ತು ಅಂತ ನೀವು ಅನ್ಕೋಬೋದು. ಸೊ ನಂದು ಒಂದಲ್ಲ ಕೆಲಸ, ಯೂಟ್ಯೂಬ್ ಕೆಲಸಗಳೇ ನನಗೆ ಜಾಸ್ತಿ. ಯೂಟ್ಯೂಬ್ ಕೆಲಸ ಏನು, ವಿಡಿಯೋ ಶೂಟ್ ಮಾಡ್ಕೊಳ್ಳೋದು, ಎಡಿಟ್ ಮಾಡೋದು, ಹಾಕೋದು ಅಂತ ಅನ್ಕೋಬೋದು ನೀವು. ಸೊ ತುಂಬಾ ಕಷ್ಟ ಇದೆ ಅದೆಲ್ಲ. ವಿಡಿಯೋ ಮಾಡ್ಕೋಬೇಕು, ಅದನ್ನೆಲ್ಲ ನೀಟಾಗಿ ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು. ಸೊ ನಾನು ಇವಾಗ ಫ್ಲಿಪ್ಕಾರ್ಟು, ಅಮೆಝಾನ್, ಮಿಂತ್ರದಲ್ಲೆಲ್ಲ ಬೈ ಮಾಡ್ತಾ ಇರ್ತೀನಿ. ಸೊ ಅದನ್ನೆಲ್ಲ ರಿವ್ಯೂ ಕೊಡಬೇಕು ನೀಟಾಗೆ, ನಾವು ಚೆನ್ನಾಗಿ ರೆಡಿ ಆಗಬೇಕು. ಸೊ ಅದನ್ನೆಲ್ಲ ಹಾಕ್ಕೊಂಡು ರಿವ್ಯೂ ಕೊಡಬೇಕು. ಈ ರೀತಿ ಇರುತ್ತೆ ಯಾವಾಗಲೂ ನನಗೆ ಕೆಲಸ. ಸೊ ಇನ್ನೇನು ಈಗ ವಾಷಿಂಗ್ ಮಿಷನ್ಗೆ ಬಟ್ಟೆಗಳು ಹಾಕೋದಿತ್ತು ಇನ್ನೂ. ನೋಡಿ ಇವಾಗ ಫೋಲ್ಡ್ ಮಾಡಿದೆ, ಮತ್ತೆ ವಾಷಿಂಗ್ ಮಿಷನ್ಗೆ ಬಟ್ಟೆಗಳು ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ನಮ್ಮದು ಬೆಳಗ್ಗೆ ಒಂದು ಜೊತೆ, ಸಂಜೆ ಒಂದು ಜೊತೆ, ಎಲ್ಲರೂ ಕೂಡ ಇವಾಗ ಅದೇ ರೀತಿಯೇ ಎಲ್ಲ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಸೊ ನಾವಂತೂ ಅದೇ ರೀತಿಯೇ ಚೇಂಜ್ ಮಾಡ್ಕೊಳ್ತೀವಿ. ಸೊ ಇನ್ನೇನು ಇವಾಗೆಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಬಿಟ್ರೆ ಒಂದು ಟ್ರಿಪ್ ಎಲ್ಲ ಹಾರಾಕ್ಬೋದು ಅಂತ. ನಾನು ಮನೇಲಿ ಪೂಜೆ ಮಾಡಬೇಕಾದಾಗೆಲ್ಲ ಫಸ್ಟೇ ಈ ರೀತಿ ಎಲ್ಲ ವಾಷಿಂಗ್ ಮಿಷನ್ಗೆ ಹಾಕ್ಕೊಂಡು ಆಮೇಲೆ ಹಾರಾಕ್ಬಿಟ್ಟು ಬಟ್ಟೆಗಳನ್ನೆಲ್ಲ ಆಮೇಲೆ ಪೂಜೆ ಮಾಡ್ಕೊಳ್ತೀನಿ. ನನಗೆ ಮನೇಲಿ ಬಟ್ಟೆ ಇದ್ದರೆ ಅವಾಗನಿಂದನೂ ಅಷ್ಟೇ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಆಗೋಲ್ಲ, ಆ ರೀತಿ ಅನಿಸ್ಬಿಡುತ್ತೆ ಮನಸ್ಸು. ಸೊ ಹಾಗಾಗಿ ಈಗ ವಾಷಿಂಗ್ ಮಿಷನ್ಗೆಲ್ಲ ಹಾಕ್ಕೊಂಡೆ. ಇನ್ನು ಅದಾದಮೇಲೆ ಈಗ ಫಸ್ಟು ರೂಮಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಕಸ ಹೊಡಿಯೋಕ್ಕೆ. ನಮ್ಮದು ಡಬಲ್ ಬೆಡ್ರೂಮ್ ಆಗಿರೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ ನನಗೆ ಕಸ ಹೊಡಿಯೋದು, ತೊಳೆಯೋದು ಇದೆಲ್ಲ. ಸೊ ನೋಡಿ ಈ ಕಡೆ ರೂಮು, ಆ ಕಡೆ ರೂಮು ಎಲ್ಲ ಒರೆಸ್ಕೊತಾ ಇದ್ದೀನಿ, ಕಸನ ಅಂದರೆ ಊಡಿಸ್ಕೊತಾ ಇದ್ದೀನಿ. ಸೊ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ಆದಮೇಲೆ ನೋಡಿ ಈಗ ಅಡುಗೆ ಮನೆಗಳದ್ದು ಕೂಡ ಹೊಡಿತಾ ಇದ್ದೀನಿ. ಇನ್ನಿವಾಗ ಮನೆ ತೊಳ್ಕೊಬೇಕು, ಯಾಕೆಂದರೆ ನಾನು ಫಸ್ಟ್ ಫ್ಲೋರಲ್ಲಿದ್ದೆ ಫಸ್ಟು. ಅವಾಗೆಲ್ಲ ಚಿಕ್ಕ ಮನೆ, ಹಾಲು ಅಡುಗೆ ಮನೆ, ರೂಮ್ ಅಷ್ಟೇ ಇದ್ದಿದ್ದು. ಮನೆ ಮುಂದೆ ಒಂಚೂರು ಜಾಗ ಇತ್ತು. ಇವಾಗೆಲ್ಲ ನಾವು ಕೆಳಗಡೆ ಫ್ಲೋರಿಗೆ ಬಂದಾಳಿಂದ ತುಂಬ ದೊಡ್ಡ ಮನೆ ಆಗೋಯಿತು ನಮಗೆ. ಸೊ ತುಂಬ ಕಷ್ಟ ಆಗ್ತಿದೆ ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ. ಒಂದೇ ಕೆಲಸ ಆದರೆ ಮಾಡಿಬಿಡ್ಬೋದು. ಆಗಲೇ ಹೇಳಿದೆ ನಿಮಗೆ, ಯೂಟ್ಯೂಬ್ ಕೆಲಸ ಅಲ್ಲದಲ್ಲೇ ಶಾಪ್ ಕೂಡ ನೋಡ್ಕೋಬೇಕು ನಾನು, ಬಟ್ಟೆ ಶಾಪು. ಸೊ ಮೊದಲೆಲ್ಲ ಕೆಲಸದವ್ರನ್ನ ತೊಗೊಂಡಿದ್ದೆ ನನ್ನ ಅಂಗಡಿಗೆ, ಇವಾಗ ಯಾರನ್ನೂ ತೊಗೊಂಡಿಲ್ಲ ನಾನು. ಯಾಕೆಂದರೆ ಎಲ್ಲ ಬಂದು ಒಂದು ಸ್ವಲ್ಪ ದಿನ ಮಾಡಿ ಬಿಟ್ಟೋದ್ರು. ಸೊ ನನಗೂ ಕೂಡ ಏನು ಅಷ್ಟೊಂದು ಅವಾಗನಷ್ಟೇನು ಬಿಸ್ನೆಸ್ ಆಗ್ತಾಯಿಲ್ಲ. ಸೊ ಹಾಗಾಗಿ ಬೇಡ ಬಿಡು ನಾನೇ ಮಾಡ್ಕೊಳ್ಳೋಣ ಅಂಥೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಮತ್ತೆ ಹೊರಗಡೆ ಬಂದು ನೋಡಿ ಎಷ್ಟು ಅಗಲ ಇದೆ, ಇದೆಲ್ಲ ಕಸ ಹೊಡೆದು ನೀರು ಹಾಕಬೇಕು ನಾನು ಡೈಲಿ. ನೋಡಿ ಆ ಕಡೆ ತುಳಸಿ ಗಿಡ ಇಟ್ಕೊಂಡಿದ್ದೀನಲ್ವ, ಸೊ ಆ ತುಳಸಿ ಗಿಡಕ್ಕೆಲ್ಲ ನೀಟಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಬೆಳೆಸ್ಕೊಂಡಿದ್ದೀನಿ. ಬಿಸಿಲು ಚೆನ್ನಾಗಿ ಬರುತ್ತೆ, ಮತ್ತು ಮಳೆ ನೀರು ಕೂಡ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ. ಇನ್ನು ನೀರೆಲ್ಲ ಪೈಪಲ್ಲೇ ಬರ್ತಾ ಇರುತ್ತೆ ಎನಿ ಟೈಮ್ ಬಿಡಿ, ಸೊ ಬಿಟ್ಕೊಳ್ಳೋದಷ್ಟೇ. ಇನ್ನು ಅದೆಲ್ಲ ಆದಮೇಲೆ ಈಗ ಬಾಗಿಲಿಗೆ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ಸೊ ಈ ಕೆಲಸ ಆಗಸ್ಟಲ್ಲಿ ನಂದು ಆಲ್ರೆಡಿ
6 ಗಂಟೆನ ಆಯ್ತು ಅನಿಸುತ್ತೆ. 1 ಅವರ್ಗೆಲ್ಲ ಈ ಕೆಲಸಗಳೆಲ್ಲ ಮುಗಿಸ್ದೆ ನಾನು. ನನಗೆ ಬ್ಲೌಸ್ ಸ್ಟಿಚಿಂಗ್ ಬೇರೆ ಜಾಸ್ತಿ ಬಂದಿದೆ, ಆವಾಗಲೇ ಹೇಳಿದಾಗೆ ಮದುವೆ ಬ್ಲೌಸ್ಗಳೆಲ್ಲ ತುಂಬ ಬಂದಿದೆ. ಏಕೆಂದರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಟ್ರಿಪ್ ಹೋಗ್ತಾ ಇರ್ತೀನಲ್ವ, ಹಾಗೆ ಎಲ್ಲ ಪೆಂಡಿಂಗ್ ಇಟ್ಕೊಬಿಟ್ಟಿದ್ದೀನಿ. ಸೊ ನೋಡಿ, ಇವಾಗ ತುಳಸಿ ಗಿಡಕ್ಕೂ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ತುಳಸಿ ಗಿಡ ಅಂತೂ ನಿಜವಾಗೂ ನನಗೆ ತುಂಬ ಖುಷಿಯಾಗುತ್ತೆ. ನಮ್ಮ ತುಳಸಿ ಗಿಡ ನೋಡಿದ್ರೆ ಮಗು ಥರ ಬೆಳೆಸ್ಕೊಂಡಿದ್ದೀನಿ ಅದನ್ನ. ಎಷ್ಟೊಂದು ತುಳಸಿ ಗಿಡಗಳನ್ನೆಲ್ಲ ಇಟ್ಟಿದೆ ಮೊದಲೆಲ್ಲ. ಈ ರೀತಿ ಯಾವ ತುಳಸಿ ಗಿಡನೂ ಬರ್ತಾನೆ ಇರಲಿಲ್ಲ, ಒಣಗೋಣಗಿ ಹೋಗ್ತಾ ಇತ್ತು. ಸೊ ಇದೇನೋ ಗೊತ್ತಿಲ್ಲ, ನೆಳ್ಳಲ್ಲಿಟ್ಟಿಲ್ಲ ನಾನು, ಬಿಸಿಲು ಬರೋ ಥರ ಇಟ್ಟಿದ್ದೀನಿ. ಬಾಗ್ಲ ಹತ್ರ ಅಷ್ಟೊಂದು ಜಾಗ ಇದ್ದರೂ ಕೂಡ ನಮ್ಮ ಮನೆ ಹತ್ರ, ಸೊ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ. ನೋಡಿ, ಈ ರೀತಿ ರಂಗೋಲಿ ಹಾಕಿ ನಾನು ಆ ಕಡೆ ಈ ಕಡೆ ಯಾವಾಗಲೂ ಅಷ್ಟೇ ಜಯ ವಿಜಯ ಅಂತ ಬರಿತಾ ಇರ್ತೀನಿ. ನನಗೆ ತುಂಬ ಇಷ್ಟ ಆ ರೀತಿ ಬರೆಯೋದು. ನಾನು ವೆಂಕಟೇಶ್ವರ ಸ್ವಾಮಿ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ನಾನು ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗೆಲ್ಲ ಆ ಕಡೆ ಡೋರಲ್ಲಿ ಈ ಕಡೆ ಡೋರಲ್ಲಿ ಜಯ ವಿಜಯ ಅಂತ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಈ ರೀತಿ ನಾನು ಅವಾಗನಿಂದನೂ ಟ್ರೈನಿಂಗ್ ಮಾಡಿಬಿಟ್ಟಿದ್ದೀನಿ. ನೋಡಿ, ಆ ಗಿಡ ಎಷ್ಟು ಚೆನ್ನಾಗಿದೆ ನಮ್ಮದು. ಆ ಮನಿ ಪ್ಲ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ತುಳಸಿ ಗಿಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನಿಜವಾಗೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅವೆರಡು ಗಿಡಗಳು. ಸೊ ಇನ್ನು ಅದೆಲ್ಲ ಆಯಿತು. ಆದಮೇಲೆ ಈಗ ಮನೆ ಒರೆಸ್ಕೊಳ್ತಾ ಇದ್ದೀನಿ. ಇನ್ನು ಮನೆ ಒರೆಸಿ ಆದಮೇಲೆ ಇನ್ನು ನಾನು ಫ್ರೆಶ್ ಅಪ್ ಆಗಿ ಬಂದು ಈಗ ಪೂಜೆ ಮಾಡ್ಕೋಬೇಕು ಫಸ್ಟು. ಹಾಗೆ ಅಡುಗೆ ಕೂಡ ಟಿಫನ್ ಏನಾದರೂ ಒಂದು ಮಾಡಬೇಕು. ಈಗ ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಆಲ್ರೆಡಿ ನಾನು ಫೋಟೋಕ್ಕೆಲ್ಲ ಹೂವನ್ನೆಲ್ಲ ಇಟ್ಬಿಟ್ಟಿದ್ದೀನಿ. ಕರೆಂಟ್ ಹೋಗಿತ್ತು ಮನೇಲಿ. ಸೊ ಶೂಟ್ ಮಾಡೋಕ್ಕೆ ಸ್ವಲ್ಪ ಕರೆಂಟ್ ಇರಲಿಲ್ಲ, ಹಾಗಾಗಿ ಫಸ್ಟು ತಲೆಯೆಲ್ಲ ಸ್ವಲ್ಪ ಒರೆಸ್ಕೊಳ್ಳೋಣ ಅಂಥೇಳಿ ಅಡುಗೆ ಕೂಡ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಈಗ ಬಂದಿದ್ದೀನಿ ಹೊರ್ಗಡೆ, ಅದೆಲ್ಲ ಎರಡು ಕೆಲಸ ಮುಗಿಸ್ಬಿಟ್ಟು ಈಗ ಬಂದುಬಿಟ್ಟು ಮೊಬೈಲ್ ಟಾರ್ಚ್ ಹಾಕ್ಕೊಂಡು, ಕರೆಂಟ್ ಎಷ್ಟೊತ್ತಾದ್ರೂ ಬರಲೇ ಇಲ್ಲ. ಸೊ ಸ್ವಲ್ಪ ಡಾರ್ಕ್ ಕಾಣಿಸ್ತಿದೆ ವಿಡಿಯೋ ಅಂತ ಅನಿಸುತ್ತೆ. ಇನ್ನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ. ಸೊ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೂವು ಇಟ್ಬಿಟ್ಟು, ಇವತ್ತು ಹೂವಿನರು ಯಾರೂ ಬಂದಿರಲಿಲ್ಲ. ಮಾರ್ಕೆಟಲ್ಲಿ ಒಂದು ಅರ್ಧ kg ಮೊನ್ನೆ ತರಿಸ್ಕೊಂಡಿರೋದೇ ಇತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಅದನ್ನೇ ಒಂದೊಂದು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಅರಿಶಿನ ಕುಂಕುಮ ಇಟ್ಕೊಂಡು ಹಣೆಗೂ ತಾಳಿಗೂ ಆ ಕಡೆ ಈ ಕಡೆ ಕೆನ್ನೆಗೆ ಇಟ್ಕೊಂಡೇ ನಾನು ಪೂಜೆನ ಶುರು ಮಾಡೋದು. ಯಾವಾಗಲೂ ಅಷ್ಟೇನೆ, ತುಂಬ ಇಷ್ಟ ನನಗೆ ಆ ರೀತಿ ಇಟ್ಕೊಳ್ಳೋಕ್ಕೆ. ನನಗೆ ಹಣೆ ಮೇಲೆ ಯಾವಾಗಲೂ ಕುಂಕುಮ ಇರಲೇಬೇಕು, ಏಕೆಂದರೆ ನಾವು ಮುತ್ತೈದೆಯರಾಗಿರೋದ್ರಿಂದ ಅದಿದ್ರೇ ಒಂದು ನಮಗೆ ಕಳೆ ಜಾಸ್ತಿ ಬರುತ್ತೆ. ಸೊ ನೋಡಿ, ಈಗ ದೀಪ ಹಚ್ಬಿಟ್ಟು ಉದ್ಗಡ್ಡಿನೆಲ್ಲ ಬೆಳ್ಕೊಳ್ತಾ ಇದ್ದೀನಿ. ಸೊ ನಾವು ಸೋಮವಾರದ ದಿನ ಹೂವು ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಹೂವು ಏನಾದರೂ ಬಾಡಿದರೆ ನೆಕ್ಸ್ಟ್ ಡೇ ಕೂಡ ತೆಗ್ದಾಕಿ ಇಡ್ತೀನಿ ನಾನು. ಒಂದೊಂದು ಸರಿ ಟೈಮ್ ಇಲ್ಲ ಅಂದರೆ ಇಡೋಕ್ಕೆ ಹೋಗೋದಿಲ್ಲ. ಮಂತ್ರಾಲಯಕ್ಕೆ ಹೋಗಿ ನಾವು ಒಂದು ರಾಘವೇಂದ್ರ ಫೋಟೋ ತಂದಿದ್ದೆ ನಾನು, ಆಲ್ರೆಡಿ 1 ವರ್ಷಕ್ಕೆ ಬರ್ತಾಯಿದೆ ಇವಾಗ. ಸೊ ತುಂಬ ಫೋಟೋಸ್ ಕೂಡ ನಾನು ಹಾಕಿದ್ದೆ. ಇತ್ತೀಚೆಗೆ ಇವಾಗ ಯಾರ್ಯಾರು ಹೇಳಿದರು ಹೊರ್ಗಡೆ ಇಡಬೇಕು ಫೋಟೋನ, ಒಳಗಡೆ ಇಡಬಾರ್ದು ಅಂತೇಳಿ. ನಮ್ಮದು ದೇವ್ರ ಮನೆ ಅಡುಗೆ ಮನೇಲಿ ಇರೋದ್ರಿಂದ ಸೊ ನನಗೆ ಸ್ವಲ್ಪ ನಾನ್ ವೆಜ್ ಮಾಡೋಕ್ಕೆ ತುಂಬ ಟೆನ್ಷನ್ ಆಗ್ತಿತ್ತು. ಹಾಗಾಗಿ ಫೋಟೋನ ಈಗ ಹಾಲ್ಗೆ ಹಾಕ್ಕೊಂಡಿದ್ದೀನಿ. ಅದ್ರಾಗೆ ರಾಘವೇಂದ್ರ ಫೋಟೋ ಜೊತೆಗಿಟ್ಟು ಪೂಜೆ ಮಾಡಬಾರ್ದು, ಅವರಿನ್ನೂ ಬದುಕಿದ್ದಾರೆ. ಬದುಕಿರೋರಿಗೆ ನಾವು ಊದ್ಕಡ್ಡಿ ಎಲ್ಲ ಬೆಳಗಬಾರ್ದು, ಬರೀ ತುಪ್ಪದ ಆರತಿ ಕರ್ಪೂರನ ಬೆಳಗಬೇಕು ಅಂತ ತುಂಬ ಜನ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಹೊರ್ಗಡೆ ಇಟ್ಕೊಂಡಿದ್ದೀನಿ ನೋಡಿ. ಅದೆಲ್ಲ ಮುಗಿಸ್ದೆ. ಊಟನೂ ಮಾಡ್ಕೊಂಡು ಆದಮೇಲೆ ಬಂದು ಸೀರಿಯಲ್ ಹಾಕೋಕ್ಕೆ ಅಂತ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ನನ್ನದೊಂದು ಸೀರಿಯಲ್ ಚಾನಲ್ ಇದೆ, ಅಂದರೆ ಸಂಜೆ ಬರೋ ಸೀರಿಯಲ್ಲು ನಾನು ಬೆಳಗ್ಗೆನೇ ಅಪ್ಲೋಡ್ ಮಾಡ್ತೀನಿ. ಆ ರೀತಿ ಪವನ್ ಸುನೀಲ್ ಲೈಫ್ ಸ್ಟೈಲ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಹಾಕ್ತೀನಿ ನಾನು. ಆಲ್ರೆಡಿ 6000 ಜನ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ. ಅದನ್ನೆಲ್ಲ ಹಾಕೋಕ್ಕೆ ಅಂತ ಹಿಂಗೆ ಕೂತಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತು. ಬೆಳಗ್ಗೆ ಬೇರೆ ಬೇಗ ಎದ್ದಿದ್ದೆ, ಬಟ್ಟೆ ಹೊಲಿಯಕ್ಕೆ ಹೋಗಬೇಕು, ನನ್ನ ಕೈಲಿ ಆಗಲಿಲ್ಲ. ಅದಕ್ಕೆ 1 ಅವರ್ ಮಲ್ಕೊಂಡಿದ್ದೆ ನೋಡಿ. ಅದಕ್ಕೆ ಮಖ ಆ ರೀತಿ ಇರೋದು. ಒಂದು 11:30 ಏನೋ ಆಗಿತ್ತು ಅಂತ ಅನಿಸುತ್ತೆ. ನಾನು 1 ಅವರ್ ನಿದ್ದೆ ಮಾಡಿದೆ ಕಂಪ್ಲೀಟ್. ಸೊ ಅದಾದಮೇಲೆ ಈಗ ತಲೆಯೆಲ್ಲ ತೆಗ್ದೆ. ಸಿಕ್ಕಕ್ಕೆ ತುಂಬ ಬಂದಿತ್ತು ನನಗಂತೂ. ಇತ್ತೀಚೆಗೆ ಏರ್ ಫಾಲ್ ಅಂತೂ ಸಿಕ್ಕಾಪಟ್ಟೆ ಆಗ್ತಿದೆ. ಏನು ಮಾಡಬೇಕು, ಯಾವ ಥರ ಸಜೆಷನ್ ಹುಡುಕೋಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಸುಮ್ಮನೆ ನಮ್ಮದು ವೈಟ್ ಸ್ಟೈಲ್ಸ್ ಆಗಿರೋದ್ರಿಂದ ಕೆಳಗಡೆ ಸಿಕ್ಕಾಪಟ್ಟೆ ಉದುರೋಗ್ತಾ ಇರುತ್ತೆ ಕೂದಲು. ನಂದು ಬೇರೆ ಏರ್ ತುಂಬ ಚೆನ್ನಾಗಿದೆ, ಎಲ್ಲಿ ಜಾಸ್ತಿ ಏರ್ ಹೋಗ್ಬಿಡುತ್ತೋ ಅಂತ ತುಂಬಾ ಭಯ ಆಗಿದೆ. ನಾನು ಅವಾಗೆಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಕಾಸಿ ಅದಕ್ಕೆ ಮೆಂತ್ಯನ ಜಜ್ಜಿ ಹಾಕಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕಾಸಿಬಿಟ್ಟು ಹಚ್ಕೊತಿದ್ದೆ. ಇತ್ತೀಚೆಗೆ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ. ಸೊ ಇವಾಗ ಇನ್ನೊಂದು ಸರಿ ಟ್ರೈ ಮಾಡಬೇಕು. ಸೊ ಇನ್ನು ಏರ್ ಫಾಲ್ ಆಗೋದನ್ನ ಹೇಗಾದರೂ ಮಾಡಿ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಸೊ ನಾನು ಹೋದ ವರ್ಷ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ಆವಾಗ ಒಂದು 6 ತಿಂಗಳು ಅವ್ರು ಕೊಟ್ಟಿರೋ ಶಾಂಪನ್ನ ಯೂಸ್ ಮಾಡಿದಾಗ ಒಂದೇ ಒಂದು ಏರು ಫಾಲ್ ಆಗ್ತಿರ್ಲಿಲ್ಲ ನನಗೆ. ಸೊ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿದೆ. ಅದು 4000 ರೂಪಾಯಿಗೆ 2 ಡಬ್ಬಿ ಕೊಟ್ಟಿದ್ರು. ಒಂದೇ 6 ಮಂತ್ ಬರುತ್ತೆ ಅಷ್ಟೇ ಅದು ಶಾಂಪು. 4000 ರೂಪಾಯಿ ಎಲ್ಲ ಪೇ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ನಾನು ಆಲ್ ಕ್ಲಿಯರ್ ಮೊದಲು ಯಾವುದಾಗ್ತಿದ್ನೋ ಶಾಂಪು ಅದನ್ನೇ ಯೂಸ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಇವಾಗ ಅದೆಲ್ಲ ಮುಗಿಸಿ ಈಗ ಅಂಗಡಿಗೆ ಬಂದಿದ್ದೀನಿ. ಅಂಗಡಿ ನಮ್ಮದಿದ್ದೇನೆ. ಸೊ ಈ ಕಡೆ ನಾನು ಟೈಲರ್ ಮಿಷನ್ ಹಾಕ್ಕೊಂಡಿದ್ದೀನಿ. ಆ ಕಡೆ ಬಟ್ಟೆಗಳದೆಲ್ಲ ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಸುಮಾರು. ಈಗ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಬ್ಲೌಸ್ ಸ್ಟಿಚಿಂಗ್ ಮಾಡೋದಂತೂ ನಿಜವಾಗೂ
ನನಗೆ ಆಗ್ತಾನೇ ಇಲ್ಲ. ಫೋನ್ ಒಂದ್ಸರಿ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ನಾನು, ಏಕೆಂದರೆ ಅಷ್ಟು ಫೋನ್ ಮಾಡ್ತಾರೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡಿ ಅಂತ. ನಂದು ಫಿನಿಶಿಂಗ್ ಅಷ್ಟೇ ಚೆನ್ನಾಗಿರುತ್ತೆ. ನನಗೆ ಎಕ್ಸ್ಪೀರಿಯೆನ್ಸ್ ಬಂದ್ಬಿಟ್ಟು 10 ಇಯರ್ಸ್ ಮೇಲಿದೆ. ನಾನು ಗಾರ್ಮೆಂಟ್ಸಲ್ಲೆಲ್ಲ ವರ್ಕ್ ಮಾಡಿದ್ದೀನಿ ಫಸ್ಟು. ಅದರಲ್ಲಿ ನನಗೆ ತುಂಬ ಚೆನ್ನಾಗಿ ಸರ್ವಿಸ್ ತೊಗೊಂಡೆ ನಾನು. ಯಾಕೆ ಅಂತಂದರೆ ಸರ್ವಿಸ್ ಇರಬೇಕಲ್ವಾ. ಸೊ ಅದಾದಮೇಲೆ ನಾನು ಮತ್ತೆ ಲೇಡೀಸ್ ಬಟ್ಟೆ ಸ್ಟಿಚ್ ಮಾಡೋದು ಕಲ್ತ್ಕೊಂಡೆ. ಗಾರ್ಮೆಂಟ್ಸಲ್ಲೆಲ್ಲ ಜೆಂಟ್ಸ್ದೇ ಸ್ಟಿಚ್ ಮಾಡ್ತಾಯಿದ್ದಿದ್ದು ನಾವು ಆ್ಯಕ್ಚುಲಿ. ನಾನು ಲೇಡೀಸ್ದು ಯಾವತ್ತೂ ಹೋಗೇ ಇಲ್ಲ ಗಾರ್ಮೆಂಟ್ಸ್ಗೆ, ಬರೀ ಶರ್ಟ್ ರೆಡಿ ಮಾಡ್ತಾಯಿದ್ರು. ಅದರಲ್ಲಿ ನಾನು ಶರ್ಟ್ ಎಲ್ಲ ಫುಲ್ ರೆಡಿ ಮಾಡ್ಕೊಳ್ತಾ ಇದ್ದೆ. ಮತ್ತು ಒಂದು ಸ್ಪಾಟ್ಸ್ ಕೊಡ್ತಿದ್ರು ಅಷ್ಟೇ ಗಾರ್ಮೆಂಟ್ಸಲ್ಲೆಲ್ಲ, ಅದೆಲ್ಲ ತುಂಬಾ ಕಲ್ತ್ಬಿಟ್ಟಿದ್ವಿ. ಅದಾದಮೇಲೆ ನಾನು ಫಸ್ಟ್ನೇ ಲಾಕ್ಡೌನ್ ಶುರುವಾಯಿತು ನೋಡಿ, ಆವಾಗ ರೀಸೆಂಟಾಗಿ ನಾನು ಟೈಲರಿಂಗು ಈ ಥರ ಲೇಡೀಸ್ದು ಕಲ್ತ್ಕೊಂಡಿದ್ದು. ಇನ್ನೊಂದು ಹೇಳ, ನಾನು ಯಾವ ಟ್ರೈನಿಂಗ್ ಹೋಗಿಲ್ಲ ಅದು ಕಲಿಯೋಕ್ಕೆ. ನಾನು ಬರೀ ಯೂಟ್ಯೂಬಲ್ಲೇ ಕಲ್ತಿರೋದು. ಯೂಟ್ಯೂಬಲ್ಲಿ ನೋಡೋದು ಯಾವ ರೀತಿ ಸ್ಟಿಚ್ ಮಾಡೋದು, ಯಾವ ರೀತಿ ಕಟಿಂಗ್ ಮಾಡೋದು ಅಂತ. ಮೊದಲೇ ಸರ್ವಿಸ್ ಇತ್ತಲ್ವ ಬಟ್ಟೆ ಹೊಲಿಯೋದೆಲ್ಲ, ಸೊ ಹಾಗಾಗಿ ಬೇಗನೆ ಕಲ್ತ್ಕೊಂಡೆ. ಈ ಒಂದು 2 ವರ್ಷ ಈ ರೀತಿ ಸ್ವಲ್ಪ ಹಂಗೂ ಹಿಂಗೂ ಆಗ್ತಿದ್ದು ಬ್ಲೌಸೆಲ್ಲ. ಇವಾಗ ತುಂಬ ಚೆನ್ನಾಗಿ ಬರ್ತಿದೆ. ಫಸ್ಟ್ ಟೈಮ್ ನನ್ನ ಫ್ರೆಂಡ್ಗೆ ಸ್ಟಿಚ್ ಮಾಡಿಕೊಟ್ಟಿದ್ದು, ಅನು ಅಂತ ಬೆಂಗಳೂರಲ್ಲಿ ಇದ್ದಾಳೆ, ಅವಳಿಗೆ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ. ಸೊ ಅವಳಂತೂ ಹಾಕೊಂಡ ತಕ್ಷಣ ಹೋಗ್ಬಿಟ್ಲು, ಸುನಿ ಎಷ್ಟು ಚೆನ್ನಾಗಿ ಸ್ಟಿಚ್ ಮಾಡಿದೆ ಗೊತ್ತಾ ನೀನು, ಇದೇ ರೀತಿ ಸ್ಟಿಚ್ ಮಾಡ್ತಾಯಿರು, ತುಂಬ ಚೆನ್ನಾಗಿ ಹೊಲಿತೆ ನೀನು ಅಂತ ಸಪೋರ್ಟ್ ಮಾಡಿದ್ಲು ನನಗೆ ಅವಳು. ಸೊ ನನಗೆ ತುಂಬ ಒಳ್ಳೆ ಕ್ಲೋಸ್ ಫ್ರೆಂಡ್ ಅವಳು ನನ್ನ ಸ್ನೇಹ ಮಾತ್ರ ಯಾವತ್ತೂ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಒಳ್ಳೆ ಫ್ರೆಂಡ್ ಅವಳು. ಯಾವುದೇ ಒಂದು ಈಗೋ ಪಡೋದಿಲ್ಲ, ಎಷ್ಟೇ ನಾನು ಚೆನ್ನಾಗಿದ್ರು, ಎಷ್ಟೇ ನಾನು ದುಡಿದ್ರೂ. ಸೊ ಅವಳು ಯಾವತ್ತೂ ಹೊಟ್ಟೆ ಉರಿ ಪಡಲ್ಲ. ಕೆಲವರು ಇರ್ತಾರೆ ಸಿಕ್ಕಾಪಟ್ಟೆ ಹೊಟ್ಟೆ ಉರ್ಕೊತಾರೆ, ಅಯ್ಯೋ ಅವ್ರು ಬೆಳೆಯೋದಕ್ಕೆ ನಾವ್ಯಾಕೆ ಸಪೋರ್ಟ್ ಮಾಡಬೇಕಂತ ಭಾಳ ಜನ ಇದ್ದಾರೆ ಬಿಡಿ. ಸೊ ಆದರೆ ನನಗೆ ಅವಳು ತುಂಬ ಕ್ಲೋಸ್ ಇರೋದ್ರಿಂದ ಅವಳು ಯಾವತ್ತೂ ನನಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾಳೆ. ಅವಳು ಮುಂದೆ ಕೂಡ ಸಪೋರ್ಟ್ ಮಾಡ್ತಾಳೆ. ಸೊ ನಮ್ಮನ್ನು ದೂರ ಇಟ್ಟಿದ್ದಾರೆ ದೇವ್ರು, ಅದೊಂದೇ ನನಗೆ ಬೇಜಾರು. ಸೊ ನಾವು ಜೊತೆಗಿದ್ದಿದ್ರೆ ನಮ್ಮ ಎಲ್ಲರ ದೃಷ್ಟಿ ಬೀಳುತ್ತೆ ಅಂತಲೇ ಗೊತ್ತಿಲ್ಲೇನೋ, ಅದಕ್ಕೆ ಅವಳ ದೂರ ಇಟ್ಬಿಟ್ಟ ದೇವರು ಅಂತ ಅನಿಸುತ್ತೆ. ನಾನು ಅವಳು ತುಂಬ ಕ್ಲೋಸು. ನಂದೆಲ್ಲ ನಾನು ಅವಳ ಹತ್ರ ಪರ್ಸ್ನಲ್ಲು ನನ್ನ ವ್ಯವಹಾರ ಆಗಿರ್ಬೋದು, ಮತ್ತೊಂದು ಏನು ದುಡಿತೀನಿ ಅಂತ ಕೂಡ ಅವಳ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಅವಳು ಯಾವತ್ತೂ ಹೊಟ್ಟೆ ಉರ್ಕೊಂಡಿಲ್ಲ ನನ್ನ ಹತ್ರ. ಅವಳು ಯಾವತ್ತೂ ಚೆನ್ನಾಗಿ ದುಡಿಸುನಿ, ಚೆನ್ನಾಗಿರ್ಸುನಿ ಅಂತ ಸಪೋರ್ಟ್ ಮಾಡ್ತಾಳಾಗಲಿ, ಅವಳು ಯಾವತ್ತೂ ಹೊಟ್ಟೆಗೆ ಉರ್ಕೊಂಡಿಲ್ಲ. ನನಗೆ ಅದೊಂದು ತುಂಬ ಇಷ್ಟ. ಸೊ ಸ್ವಲ್ಪ ದಿನದಿಂದ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ, ಇವಾಗೆಲ್ಲ ಚೆನ್ನಾಗಿ ಮಾತಾಡಿಸ್ತಾ ಇದ್ದೀನಿ ಫೋನ್ ಮಾಡಿ ಎಲ್ಲ. ಅವಾಯ್ಡ್ ಮಾಡಿಲ್ಲ, ನಾನು ಬ್ಯುಸಿ ಇರೋದ್ರಿಂದ ಸ್ವಲ್ಪ ಫೋನ್ ಕಾಲ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿತ್ತು. ಅವಳು ಸ್ವಲ್ಪ ಪಾಪ ಹುಷಾರಿರಲಿಲ್ಲ ಅವಳಿಗೆ, ಹಾಗಾಗಿ ಸ್ವಲ್ಪ ಮಾತಾಡೋದೆಲ್ಲ ಕಮ್ಮಿ ಮಾಡಿದ್ವಿ. ಇವಾಗಂತೂ ಫೋನ್ ಇಟ್ಕೊಂಡ್ರೆ 1 ಅವರ್ ಆದರೂ ಫೋನೇ ಬಿಡಲ್ಲ. ನನಗಂಥ ಫ್ರೆಂಡ್ ಅವಳು ಬಿಡಿ. ನನಗೂ ಅವಳು ತುಂಬ ಲೈಫ್ ಲಾಂಗ್ ನಮ್ಮದು ಹಾಗೇ ಇರುತ್ತೆ ಫ್ರೆಂಡ್ಶಿಪ್ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಯಾವತ್ತೂ ಒಂದು ಫ್ರೆಂಡ್ ಬೆಳೆದ್ರೆ ಈಗೋ ಪಡಬಾರ್ದು, ಅಯ್ಯೋ ಅವಳು ದುಡಿತಾಳಲ್ಲಪ್ಪ ಅವಳಿಗೆ ಯಾಕೆ ನಾನು ಸಪೋರ್ಟ್ ಮಾಡಬೇಕು ಅಂತ ಅನ್ಕೋಬಾರ್ದು. ಅವಳು ಆ ಥರ ಅಂತೂ ಯಾವತ್ತೂ ಮಾಡಲ್ಲ, ಮುಂದೇನೂ ಮಾಡಲ್ಲ ನನ್ನ ನಂಬಿಕೆ ನನಗಿದೆ. ಸೊ ಅಂಥ ಫ್ರೆಂಡ್ಶಿಪ್ಪು. ಮತ್ತು ಇನ್ನೊಬ್ಳು ಫ್ರೆಂಡ್ ಇದ್ಲು ಬೆಂಗಳೂರಲ್ಲಿ, ಇದೇ ರೀತಿ ಪಟ್ಟು ಒಂದೇ ಮಾತಿಗೆ ಅವಳ ದೂರ ಮಾಡ್ಕೊಂಡೆ ನಾನು. ಸೊ ನಾನು ಆ ಥರ ಕ್ಯಾರೆಕ್ಟ್ರ್ ನಂದು. ಅವ್ರ ಮೇಲೆ ಏನಾದ್ರು ಒಂಚೂರು ಬೇಜಾರಾಯಿತು, ನನ್ನ ಮೇಲೆ ಏನಾದರೂ ಹೊಟ್ಟೆ ಉರ್ಕೊತಿದ್ದಾರೆ ಅಂತ ನನ್ನ ಮನಸ್ಸಲ್ಲಿ ಏನಾದ್ರು ಬಂದು ಕುಂತ್ಕೊಳ್ತು ಅಂತ ಅಂದರೆ ಅವ್ರನ್ನ ಯಾವತ್ತೂ ನಾನು ಮಾತಾಡ್ಸೋಕ್ಕೆ ಹೋಗಲ್ಲ, ಅವ್ರನ್ನ ಇಷ್ಟನೂ ಪಡಲ್ಲ. ಸೊ ಅವ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ ನಾನು. ಸೊ ಹಾಗಾಗಿ ನಂದು ಆ ಥರ ಕ್ಯಾರೆಕ್ಟ್ರು. ಅದೆಲ್ಲ ನೋಡಿ, ಈಗ ಬ್ಲೌಸ್ ನೋಡಿದ್ರಲ್ಲ, ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಇನ್ನೊಂದು ಬ್ಲೌಸ್ ಸ್ಟಿಚ್ ಮಾಡಿ ಈಗ ಮನೆಗೆ ಬಂದೆ. ಮತ್ತೆ ಆಲ್ರೆಡಿ ಈಗ ಕಾಫಿಗೆ ಅಂತ ಬಂದಿದ್ದೆ, 5:15 ಆಗಿತ್ತು. ಆಲ್ರೆಡಿ ಮಧ್ಯಾಹ್ನ ಒಂದು 3:30 ಹಂಗೇನೋ ಊಟ ಮಾಡಿಕೊಂಡು ಹೋಗಿದ್ದೆ. ಈಗ ಬಂದ್ಬಿಟ್ಟು ಫ್ರೆಶ್ ಅಪ್ ಆದೆ, ಅಂದರೆ ಮುಖ ವಾಶ್ ಮಾಡಿಕೊಂಡೆ. ನನ್ನ ಮುಖದಲ್ಲಿ ಸ್ವಲ್ಪ ಅಂದರೆ ಇದಿದೆ, ಎಂಥದಪ್ಪ ಬ್ಲ್ಯಾಕ್ ಅಂತಾರಲ್ವ, ಅಂದರೆ ಕರೆ ಸುಬ್ಬು ಅಂತ ಹೇಳ್ತಾರಲ್ವ, ಅದಿದೆ ನನಗೆ, ಪಿಗ್ಮೆಂಟೇಷನ್ ಅಂತಾರಲ್ಲ ಅದು. ಸೊ ಆ ರೀತಿ ಕಾಣಿಸ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಅದು ನನಗೆ ಆಲ್ರೆಡಿ ಬಂದು 4 ಇಯರ್ಸ್ ಆಯಿತು ನೋಡಿ. ಈ ರೀತಿ ಒಂದು ನೈಟ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಫೇಸ್ ವಾಶ್ ಬೇರೆ ಯೂಸ್ ಮಾಡ್ತಿದ್ದೀನಿ, 2 ಮಾಯ್ಶ್ಚರೈಸರು, ಡೇ ಕ್ರೀಮ್ 4 ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಈ 4 ಪ್ರಾಡಕ್ಟ್ ತರಿಸ್ಕೋಬೇಕು ಅಂತಂದರೆ 1600 ರುಪೀಸ್ ಆಗುತ್ತೆ. 2 ಮಂತ್ಸ್ ಬರುತ್ತೆ. ಅಂದರೆ ಫೇಸ್ ವಾಶ್ ಬರಲ್ಲ, ಎಕ್ಸ್ಟ್ರಾ ಒಂದು ತರಿಸ್ಕೊಂಡಿರ್ಬೇಕು ಅದರಲ್ಲಿ. ಹಾಗಾಗಿ 2 ಮಂತ್ ಅಂದರೆ 2 ಮಂತ್ಸ್ ಬಂದೇ ಬರುತ್ತೆ. ಈಗ ಅದನ್ನು ಹಚ್ಚಿದಾಳಿದೆ, ಸ್ವಲ್ಪ ಕಮ್ಮಿ ಆಗಿದೆ. ನಾನು ಮೊನ್ನೆ ಟ್ರಿಪ್ಪಲ್ಲೇ ಹೋಗಿ ಬಂದ ಮೇಲೆ ಸ್ವಲ್ಪ ನೀರು, ಆ ಬಿಸಿಲು, ಆ ಸೆಕೆಗೆಲ್ಲ ಸ್ವಲ್ಪ ಇನ್ನೊಂಚೂರು ಜಾಸ್ತಿ ಆಗಿತ್ತು. ಇವಾಗ ಹಚ್ಚಕ್ಕೆ ಶುರು ಮಾಡಿದ್ದೀನಲ್ಲ, ನಿಜವಾಗೂ ತುಂಬ ಕಮ್ಮಿ ಆಗ್ತಾಯಿದೆ ನನಗೆ. ಸೊ ತುಂಬ ಬೇಜಾರಾಗುತ್ತೆ ನನ್ನ ಮುಖದಲ್ಲಿ, ಅದೊಂದೇ ಬೇಜಾರು ನೋಡಿ, ಎಷ್ಟೊಂದು ಕಾಣಿಸ್ತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗುತ್ತೆ ಹೇಳಿ, ಬಂದಿರೋದನ್ನ ಹೇಗಾದರೂ ಮಾಡಿ ಕಳ್ಕೋಬೇಕು. ಜಾಸ್ತಿ ಅತಿಯಾಗಿ ನಾವು ಯಾವುದ್ಯಾವುದೋ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡಬಾರ್ದು. ಅವಾಗ ಇನ್ನೂ ನಾವು ಬೇಗ ಹೋಗಲಿ ಅಂತ ಅತಿಯಾಗಿ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಹೋದರೆ ಸೊ ನಮಗೆ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ಯಾವುದೋ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಯೂಸ್ ಆಗ್ತಿದೆ. ಒಬ್ಬರು ಯೂಟ್ಯೂಬರ್ ಹತ್ರನೇ ಈ ಪ್ರಾಡಕ್ಟ್ನ ನಾನು ತರಿಸ್ಕೊಂಡಿರೋದು. ಆ್ಯಕ್ಚುಲಿ ಅವ್ರು ತುಂಬ ಫೇಮಸ್ ಆಗಿದ್ದಾರೆ. ಅವ್ರು ಈ ಪ್ರಾಡಕ್ಟ್ನೆಲ್ಲ ಸೇಲ್ ಮಾಡ್ತಿದ್ದಾರೆ, ವೆಬ್ಸೈಟ್ ಕೂಡ ಇಟ್ಕೊಂಡಿದ್ದಾರೆ ಅವರು. ಸೊ ಇನ್ನು ಅದೆಲ್ಲ ಆಯಿತು. ಈಗ ನಾನು ಮತ್ತೆ ಕಾಫಿ ಕುಡಿದು ಅಂಗಡಿಗೆ ಹೋಗಿ
ಒಂದಿಷ್ಟು ಬ್ಲೌಸ್ಗಳು ಕೊಡೋವಿದ್ದಾವೆ. ಬೆಳಗಿಂದ ಸ್ಟಿಚ್ ಮಾಡಿರೋದು, ನೆನ್ನೆ ಎಲ್ಲ ಸ್ಟಿಚ್ ಮಾಡಿರೋದು ಒಬ್ರು ನಮ್ಮ ಒಟಾರದಲ್ಲೇ ಕಸ್ಟಮರ್ಗಳಿಗೆ ಕೊಡಬೇಕು. ಈಗ ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸೋದಲ್ಲ ಅದು, ಅವ್ರಿಗೆ 4 ಬ್ಲೌಸು 2 ಸೀರೆ ಪಾಲು ಜಿಗ್ಜಾಗಿಂದು ಕೊಡಬೇಕಿತ್ತು. ಇನ್ನೊಂದು ಆಗಲ್ಲ ಅಂತ ಹೇಳಿದ್ದೆ. ಇನ್ನೊಂದು ಸೀರೆ ಕೂಡ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ರು ನನ್ನ ಐಡಿಯಿಂದನೇ, ಅದು ಕೂಡ ಇನ್ನೂ ಬಂದಿರಲಿಲ್ಲ. ಸೊ ಅವ್ರದ್ದೆಲ್ಲ 4500 ಏನೋ ಆಗಿತ್ತು. ಈಗ ನಾನು ಅದನ್ನೆಲ್ಲ ಕೊಟ್ಟರೆ ಅವ್ರು ಪೇ ಮಾಡಿಬಿಡ್ತಾರೆ. ಸೊ ನಮ್ಮ ಒಟಾರದಾರೆ ಅವರು 4 ವರ್ಷದಿಂದ ನನ್ನ ಹತ್ರ ಸ್ಟಿಚ್ ಮಾಡಿಸ್ತಾರೆ. ಸೊ ನೋಡಿ, ಈ ಸೀರೆದೊಂದು ಬ್ಲೌಸು, ಇನ್ನೂ ಸೀರೆಗಳೆಲ್ಲ ಅವ್ರಿಗೆ ಆಲ್ರೆಡಿ ಕೊಟ್ಟಿದ್ದೀನಿ, ನಮ್ಮ ಒಟಾರದಲ್ಲೇ ಇರೋದವರು. ತುಂಬ ಜನ ಕಸ್ಟಮರ್ಗಳೆಲ್ಲ ನಾನು ಫಿಕ್ಸ್ ಮಾಡ್ಕೊಂಡಿದ್ದಾರೆ, ನೀವೇ ಸ್ಟಿಚ್ ಮಾಡಬೇಕು, ನಾ ಬೇರೆಯವ್ರಿಗೆ ಕೊಡಲ್ಲ ಅಂತ. ನಾನು ಮಧ್ಯದಲ್ಲಿ ಸ್ವಲ್ಪ ದಿನ ಬಿಟ್ಟಿದ್ದೆ ಸ್ಟಿಚ್ ಮಾಡೋದು. ಅವ್ರು ಹಾಗೆ ಪೆಂಡಿಂಗ್ ಇಟ್ಕೊಂಡು ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೊಂಡಿದ್ರು. ಅಂಥ ಪಾಪ ಒಳ್ಳೆ ಕಸ್ಟಮರ್ ಅವರು. ನನ್ನ ಹತ್ರ ಸ್ಟಿಚ್ ಮಾಡಿಸ್ತಾರಂತ ಒಳ್ಳೆಯರಂತ ಹೇಳ್ತಿಲ್ಲ, ನನ್ನ ಫಿಟ್ಟಿಂಗ್ ತುಂಬ ಇಷ್ಟ ಆಗಿದೆ ಅವ್ರಿಗೆ. ಸೊ ಹಾಗಾಗಿ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಳ್ತಾರಷ್ಟೇ. ಸೊ ನೋಡಿ, ಈ ಸೀರೆನ ಫೋಲ್ಡ್ ಮಾಡಿ, ಬ್ಲೌಸ್ನೆಲ್ಲ ಫೋಲ್ಡ್ ಮಾಡಿ ಅವ್ರಿಗೆ ಇವಾಗ ಕರೆದ್ಬಿಟ್ಟು ಕೊಡಬೇಕು. ಸೊ ನೋಡಿ, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೆಲವರು ಅಂದ್ಕೊಳ್ತಾರೆ ಬರೀ ತಿರ್ಗಕ್ಕೆ ಹೋಗ್ತಾರೆ, ಟ್ರಿಪ್ ಹೋಗ್ತಾರೆ ಅಂತ. ಸೊ ನಿಜವಾಗೂ ನಾನು ತುಂಬ ಕಷ್ಟಪಟ್ಟು ದುಡಿತೀನಿ. ಏನಂದರೆ ನಾವು ವಯಸ್ಸಿದ್ದಾಗ ತಿರುಗಬೇಕು, ವಯಸ್ಸಾದಾಗ ದುಡ್ಡಿರುತ್ತೆ ನಮ್ಮ ಹತ್ರ, ನಮಗೆ ತಿರ್ಗಕ್ಕೆ ಶಕ್ತಿನೇ ಇರಲ್ಲ. ನನಗೆ ಆ ಥರ ಕ್ಯಾಟಗಿರಿ ನಂದು. ನನಗೆ ಸಖತ್ತು ಇಷ್ಟ ಪ್ಲೇಸಸ್ನೆಲ್ಲ ನೋಡಬೇಕು ಅಂತ. ನೋಡಿ, ಬ್ಲೌಸ್ ಎಷ್ಟು ಚೆನ್ನಾಗಿದೆ. ಒಂದು 1000 ರೂಪೀಸ್ ನನ್ನ ಅಂಗಡಿಲೇ ಸಿಗುತ್ತಿತ್ತು ಪೀಸು. ಸೊ ಇವಾಗ ಸ್ವಲ್ಪ ಕಮ್ಮಿ ಮಾಡಿ ಕೊಟ್ಟೆ ಅವ್ರಿಗೆ. ನಾನು ಒಂದು ಪೀಸ್ ತೊಗೊಂಡು ನನ್ನ ಹತ್ರನೇ ಐನೆಕ್ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ರೆ, ಈ ಬ್ಲೌಸ್ ಅಂತೂ ಅದು ಎಷ್ಟು ಹೊಲ್ದಿದ್ದೀನೋ ಗೊತ್ತಿಲ್ಲ. ಬರೀ ಐನೆಕ್ ಅಂತೇಳಿ ಫುಲ್ ಹಿಡಿಸ್ಕೊಂಡು ಬ್ಯಾಕ್ನ ಹೊಲಿಸ್ಕೊತಾರೆ. ನಾನು ಅದುವಾಗ ಹೇಳಿದ್ನಲ್ಲ, ನಾವು ವಯಸ್ಸಿದ್ದಾಗೆ ಟ್ರಿಪ್ಪು ಹೋಗಬೇಕು, ದೇವಸ್ಥಾನಗಳಿಗೆ ಹೋಗಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು. ಏಜ್ ಆದಾಗ ಖಂಡಿತ ದುಡ್ಡಿರುತ್ತೆ. ನಮಗೆ ಬಸ್ ಹತ್ಕೊಂಡು ಹೋಗೋಕ್ಕೂ ಆಗಲ್ಲ, ಟ್ರಿಪ್ ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.